ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದಂಥ ಒಂದು ಪರಿಹಾರ. ಎಷ್ಟೋ ಜನಕ್ಕೆ ನಮಗೆ ದೋಷಗಳಿದೆ, ಶನಿ ದೋಷ ಇದೆ, ನಾಗದೋಷ ಇದೆ, ಹಾಗೂ ರಾಹುಕೇತುವಿನ ದೋಷ ಇದೆ. ಈ ರೀತಿ ದೋಷಗಳ ಬಗ್ಗೆ ಹೇಳ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ಆ ದೋಷಗಳನ್ನು ನಾವು ಶಾಂತಿಪಡಿಸ್ಬೇಕು, ಶಾಂತಿ ಪೂಜೆ ಮಾಡಿಸ್ಬೇಕು ಅಂತ ದೇವಸ್ಥಾನಗಳಲ್ಲಿ ಸಾಕಷ್ಟು ಜನ ಕೇಳ್ಕೊಳ್ತಾರೆ. ಅಂದರೆ ಪರಿಹಾರ ಸಾಕಷ್ಟು ಇದೆ. ನಾವು ಸ್ವಲ್ಪ ಸ್ಥಿತಿವಂತರು, ಹಣಕಾಸು ಇದೆ ಅನ್ನುವಂಥವರಾದರೆ ಆರಾಮಾಗಿ ಮಾಡಿಸ್ಕೊಳ್ತಾರೆ. ಆದರೆ ದುಡ್ಡು ಕಾಸಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಆಗೋದಿಲ್ಲ. ಅಂತಹವ್ರು ಎಲ್ಲರೂ ಕೂಡ ಈ ಸಣ್ಣ ಪರಿಹಾರಗಳಿದೆ ನೋಡಿ, ಅದರಲ್ಲಿ ನಿಜವಾಗ್ಲೂ ಒಳ್ಳೆ ಫಲವನ್ನು ಕೊಡುತ್ತೆ, ರಿಸಲ್ಟನ್ನು ಕೊಡುತ್ತೆ, ಮನಸ್ಸಿಗೆ ತೃಪ್ತಿ ಪಡುವಂಥ ರಿಸಲ್ಟ್ ಸಿಗುತ್ತೆ. ಇದಕ್ಕೆಲ್ಲ ನಮಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ನಂಬಿಕೆ ಅನ್ನುವಂಥದ್ದು ಇರಲೇಬೇಕು. ಯಾಕಂದರೆ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಖರ್ಚನ್ನು ಮಾಡ್ತಾ ಇಲ್ಲ. ಹಾಗೂ ಮುಖ್ಯವಾಗಿ ನಮಗೆ ಸಮಸ್ಯೆಗಳು ಏನಿದೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ನಮಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ಹಾಗೂ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಇನ್ನೊಬ್ಬರಿಗಿಂತ ನಮಗೆ ತಾನೇ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ವಿಧಾನವನ್ನು ಅರ್ಥ ಮಾಡಿಕೊಂಡು ನಾವು ನಂಬಿದಂಥ ದೇವರು, ಮನೆ ದೇವರಾಗಿರಬಹುದು, ಕುಲ ದೇವರಾಗಿರಬಹುದು, ನಿಮ್ಮ ಇಷ್ಟ ದೇವರ ಆಗಿರಬಹುದು, ಅವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮುಖ್ಯವಾಗಿ ಮಾಡಿಕೊಂಡಿದ್ದೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಈಗ ನಾವು ಎಲ್ಲಾದರೂ ಹೋಗಿ ಶಾಂತಿ ಪೂಜೆಗಳನ್ನು ಮಾಡಿಸ್ಕೊಳ್ಬೇಕು ಅಂದರೆ ತುಂಬ ದುಡ್ಡು ಖರ್ಚಾಗುತ್ತೆ. ಆದರೆ ಇರುವಂಥವರು ತಪ್ಪದೇ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ಮಾಡಿಸ್ಕೊಂಡಾಗ ನಮ್ಗೆ ಅದು ಸುಧಾರಣೆ ಕಾಣುತ್ತೆ. ಆದರೆ ಇಲ್ಲದೇ ಇದ್ದವರು ಮಾತ್ರ ತಪ್ಪದೇ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡ್ರೂ ಕೂಡ ಉತ್ತಮವಾಗಿರುತ್ತೆ. ಅವರವರ ಸಮಸ್ಯೆಗಳು ಅವರವ್ರಿಗೇ ಗೊತ್ತಿರೋದ್ರಿಂದ ಈ ಪರಿಹಾರಕ್ಕೆ ಬೇಕಾಗಿರುವಂಥದ್ದು ನಮಗೆ ಕರಿಬೇವಿನ ಸೊಪ್ಪು. ನಾವು ಅದನ್ನು ಆ ಫ್ರೇಗ್ರೆನ್ಸ್ ಚೆನ್ನಾಗಿದೆ, ಒಗ್ಗರಣೆಗೆ ಹಾಕ್ತೀವಿ, ತಲೆಗೆ ಹಾಕ್ಕೊಳ್ತೀವಿ. ಈ ರೀತಿ ಆಯುರ್ವೇದಿಕ್ಕಲ್ಲಿ ಉಪಯೋಗ ಪಡಿಸ್ಕೊಳ್ತಾರೆ ಅನ್ನೋದು ಮಾತ್ರ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಆದರೆ ಇದನ್ನು ಲಕ್ಷ್ಮೀದೇವಿಯ ಪೂರ್ತಿ ಕೃಪಾ ಕಟಾಕ್ಷ ಅನ್ನೋದು ಇದರಲ್ಲಿ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ನೀವು ನೋಡಬಹುದು, ಯಾರಾದರೂ ಹಿರಿಯರು ನಮ್ಮ ಮನೆಗಳಲ್ಲಿದ್ದಾಗ ಈ ರೀತಿ ಕರಿಬೇವಿನ ಗಿಡವನ್ನು ಮನೆ ಹತ್ರ ನೆಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಅವ್ರನ್ನ ಕೇಳಿ ನೋಡಿ. ಬೇಕಂದರೆ ಸಂಜೆ ಟೈಮು ಅದನ್ನು ಮುಟ್ಟೋದಕ್ಕೂ ಹೋಗೋದಿಲ್ಲ. ಹಾಗೆ ಯಾವಾಗಂದರೆ ಆವಾಗ ಗಿಡವನ್ನು ಮುಟ್ಟಬಾರ್ದು. ಆ ಗಿಡ ಎಲ್ಲಂದರೆ ಅಲ್ಲೂ ಕೂಡ ಬೆಳೆಯೋದಿಲ್ಲ. ತುಂಬ ಜನ ನಾವು ಈ ರೀತಿ ಪರಿಸರ ಪ್ರೇಮಿಗಳು, ಗಿಡ ಮರ ಅಂದರೆ ನಮಗೆ ತುಂಬ ಇಷ್ಟ ಅಂತ ಕೂಡ ನಾವು ಸಾಕಷ್ಟು ಜನ ಹೇಳ್ಬಹುದು. ಆದರೆ ಈ ರೀತಿಯ ಗಿಡಗಳನ್ನು ನೆಡಬೇಕಂದ್ರೂ ಕೂಡ ಅದು ಸೊಂಪಾಗಿ ಕೆಲವೊಬ್ಬರ ಮನೆ ಹತ್ರ ಮಾತ್ರ ಬರೋದುಂಟು. ಈ ರೀತಿ ಇರಬೇಕಾದ್ರೆ ಈ ಗಿಡಕ್ಕೆ ತುಂಬ ವಿಶೇಷತೆ ಇದೆ. ಅಂದರೆ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು, ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. ಅದರಲ್ಲಿ ಅಷ್ಟೊಂದು ಶಕ್ತಿ ಅನ್ನೋದು ಇರೋದ್ರಿಂದ ವಿಶಿಷ್ಟತೆ ಅನ್ನೋದು ಸಾಕಷ್ಟು ಇದೆ ಈ ಗಿಡ, ಈ ಎಲೆಗಳಿಗೆ. ಅದಕ್ಕೋಸ್ಕರ ಇದನ್ನು ನೀವು ಪರಿಹಾರಕ್ಕಾಗಿ ಕಣ್ಣು ಮುಚ್ಕೊಂಡು ತಗೊಳ್ಬಹುದು. ಒಂದು 5-6 ರೆಕ್ಕೆಗಳನ್ನು ತಗೊಂಡ್ರೆ ಸಾಕು. ನಾವು ನಮ್ಮ ಮನೆ ಹತ್ರನೇ ನೆಟ್ಟಿರುವಂಥ ಗಿಡ ಇರಲೇಬೇಕು ಅಂತಿಲ್ಲ. ಹೇಳಿದೆ ನಾನು, ಎಲ್ಲರ ಮನೆ ಹತ್ರ ಕೂಡ ಬೆಳೆಸ್ಕೊಳ್ಳೋದಕ್ಕಾಗೋದಿಲ್ಲ, ಜಾಗ ಇರೋದಿಲ್ಲ, ಬೆಳೆಯೋದಿಲ್ಲ. ಇದೆಲ್ಲವೂ ಇರುತ್ತೆ. ನಾವು ತಗೊಂಡೇ ಬಂದಿರ್ತೀವಲ್ವ, ಆ ಎಲೆಗಳನ್ನು ತಗೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಕರ್ಪೂರದ ಪುಡಿ ಹಾಗೂ ಸಾಸಿವೆ, ಒಂದು ಪ್ಲೇಟು, ಇಲ್ಲಾಂದರೆ ನೀವು ಮನೆಯಲ್ಲಿ ಸಾಂಬ್ರಾಣಿ ಹಾಕ್ತಿರಲ್ವ, ಆ ಥರ ಪ್ಲೇಟ್ ಇದ್ದರೂ ಕೂಡ ಸಾಕಾಗುತ್ತೆ. ಇಷ್ಟನ್ನು ನೀವು ತಗೊಂಡ್ರೆ ಸಾಕು. ಇದಕ್ಕೆ ನಾವು ಸ್ನಾನ ಮಾಡಿಲ್ಲ, ನಮ್ಮ ಮನೆಯಲ್ಲಿ ಪೂಜೆ ಮಾಡಿಲ್ಲ, ಮಾಡ್ಕೊಳ್ಬಹುದಾ ಅನ್ನೋದು ಕೂಡ ಇರುತ್ತೆ ಡೌಟ್. ಆರಾಮಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂಥ ನಿಯಮ ಇಲ್ಲ. ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಮನೆಯ ಹಾಲಲ್ಲಿ ಮಾಡ್ಕೊಳ್ಳಿ, ನಡು ಮನೆ ಅಂತ ಹೇಳ್ತೀವಲ್ವ, ಅದರಲ್ಲಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಅದರಲ್ಲಿ ಮಾಡಿಕೊಂಡಾಗ ಎಲ್ಲ ಕೋಣೆಗಳಿಗೂ ಕೂಡ
ಇದರ ಹೊಗೆ ಅನ್ನುವಂಥದ್ದು ಸ್ಪ್ರೆಡ್ ಆಗುತ್ತೆ. ಈ ಫ್ರೇಗ್ರೆನ್ಸ್ ಅನ್ನುವಂಥದ್ದು ನಮ್ಮ ಮನೆಯೇ ನಮಗೆ ದೇವಸ್ಥಾನ ಸ್ನೇಹಿತರೆ. ಮೊದಲು ಮನೆಯೇ ಮಂತ್ರಾಲಯ ಅನ್ನೋದು ಕೇಳಿರ್ತೀರ. ಇದನ್ನು ಮಾಡಿಕೊಳ್ಳುವಾಗ ಈ ಪರಿಹಾರವನ್ನು ಮನೆಯಲ್ಲೇ ಮಾಡಿಕೊಂಡಾಗ ನಮ್ಮ ಮನಸ್ಥಿತಿಗಳು ಹಾಗೂ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು, ಮನೆಯ ಹೊರಗಡೆಯಿಂದ ಬರುವಂಥ ಸಮಸ್ಯೆಗಳು ಎಲ್ಲವನ್ನು ಕೂಡ ದೂರ ಮಾಡುವಂಥ ಶಕ್ತಿ ಈ ಎಲೆಗಳಿಗೆ ಇರೋದರಿಂದ ನೀವು ಒಂದು ಪ್ಲೇಟಲ್ಲಿ ಇವುಗಳನ್ನು ಹಾಕಿ ತದನಂತರ ಅದರ ಮೇಲೆ ಸಾಸಿವೆಯನ್ನು ಹಾಕಿ. ಸಾಸಿವೆ ಅನ್ನುವಂಥದ್ದು ಮುಖ್ಯವಾಗಿ ಮನುಷ್ಯನ ದೃಷ್ಟಿ ದೋಷಗಳನ್ನು ತೆಗೆದು ಬಿಸಾಕುತ್ತೆ. ನರದೃಷ್ಟಿನೇ ಜಾಸ್ತಿ ಮನುಷ್ಯನಿಗೆ ಸ್ನೇಹಿತರೆ. ಇದನ್ನು ನಾವು ಈ ರೀತಿ ಮಾಡಿಕೊಂಡಾಗ ಅದೊಂದು ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಎಳ್ಕೊಂಡು ಅದೇ ಸುಟ್ಟು ಬೂದಿ ಮಾಡುತ್ತೆ. ಅದಕ್ಕೆ ಇಷ್ಟು ವಸ್ತುಗಳನ್ನು ಹಾಕ್ತಿರಲ್ವ, ಹಾಕಿಬಿಟ್ಟು ಅದನ್ನು ಸುಡಿ. ಆ ಒಂದು ಹೊಗೆಯೆಲ್ಲ ಮನೆ ಒಳಗಡೆ ಪಾಸಿಟಿವ್ ರೀತಿಯಲ್ಲಿ ಸ್ಪ್ರೆಡ್ಡಾಗಿ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಹೇಳ್ಕೊಳ್ಳುವಂಥ ಕೆಲಸ ಇದು ಮಾಡುತ್ತೆ. ಆಗ ಅದು ಏನಿರುತ್ತೆ ನೋಡಿ, ನೀವು ಆ ಸಮಯಕ್ಕೇ ನಿಮ್ಮ ಸಮಸ್ಯೆಗಳನ್ನು ಒಂದೊಂದೇ ಹೇಳ್ಕೊಳ್ತಾ ಇರಬೇಕು ಅದು ಉರಿಯುವಾಗ. ತದನಂತರ ಅದನ್ನು ನೀವು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸಮಯದವರೆಗೂ ಅಲ್ಲೇ ಇರಲಿ. ನಿಮ್ಮ ಮನೆಯಲ್ಲಿ ಬೂದಿಯನ್ನು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ನೀವು ಹಾಕಬೇಕು. ನಿಮ್ಮ ಮನೆಯ ಹೊರಗಡೆ ಏನಾದರೂ ಡಸ್ಟ್ಬಿನ್ ಇದ್ದರೂ ಕೂಡ ನೀವು ಹಾಕಬೇಡಿ. ಈ ರೀತಿ ವಾರದಲ್ಲಿ ಒಂದು ಸರಿ ಆದರೂ ಮಾಡ್ಕೊಳ್ಳಿ. ಎಷ್ಟೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ, ಒಳ್ಳೆಯದಾಗುತ್ತೆ.